ರಾತ್ರಿ ಸರಿಯಾಗಿ 12 ಗಂಟೆ. ಕತ್ತಲೆ ತನ್ನದೇ ಉಸಿರನ್ನೇ ಹಿಡಿದುಕೊಂಡಿದೆ. ಈ ಕ್ಷಣದಲ್ಲಿ ನೀವು ನಿಜವಾಗಿಯೂ ಒಂಟಿಯಾಗಿದ್ದೀರಿ ಎಂದು ಭಾವಿಸುತ್ತೀರಾ? ಒಮ್ಮೆ ಹಿಂದಕ್ಕೆ ತಿರುಗಿ ನೋಡಿ. ಏನೂ ಇಲ್ವೇ? ಆದರೆ ನೆನಪಿಡಿ, ಕಣ್ಣುಗಳು ಕಾಣದಿದ್ದರೆ ಅಸ್ತಿತ್ವವೇ ಇಲ್ಲ ಅನ್ನೋದಿಲ್ಲ. ಕೆಲವು ಮನೆಗಳು ಇಟ್ಟಿಗೆ, ಮಣ್ಣಿನ ರಾಶಿಯಷ್ಟೇ ಅಲ್ಲ, ಅವುಗಳ ಗೋಡೆಗಳಲ್ಲಿ ದುಃಖದ ಉಸಿರುಗಳು ಹೂತು ಹೋಗಿರ್ತವೆ. ಕಿರುಚಾಟಗಳು ಕಲ್ಲಿನೊಳಗೆ ಹೆಪ್ಪುಗಟ್ಟಿದಂತೆ ರಾತ್ರಿಯ ಮೌನದಲ್ಲಿ ನಿಧಾನವಾಗಿ ಉಸಿರಾಡುತ್ತವೆ. ನಾನು ಹೇಳಲಿರುವ ಕಥೆ 300 ವರ್ಷ ಹಳೆಯದಾದ ಒಂದು ಬಂಗಲೆಯದ್ದು. ಅಲ್ಲಿ ಪ್ರತಿ ಗಾಳಿಯ ಹನಿ ಸಾವಿನ ವಾಸನೆ ಹೊತ್ತು ಬರುತ್ತದೆ. ಹಳ್ಳಿಯವರು ಆ ಮನೆಯನ್ನು ಯಾವ ಹೆಸರಿನಿಂದ ಕರೀತಾರೆ ಗೊತ್ತಾ? ಸಾವಿನ ಮನೆ. ಏಕೆಂದರೆ ಆ ತೆರೆದ ಬಾಗಿಲು ದಾಟಿ ರಾತ್ರಿಯಲ್ಲಿ ಒಳಗೆ ಹೋದವರು ಇಂದಿನವರೆಗೂ ಯಾರೂ ಹಿಂದಿರುಗಿಲ್ಲ. ಕಥೆ ಶುರು ಮಾಡುವ ಮೊದಲು ಒಂದು ಎಚ್ಚರಿಕೆ. ಇದು ಕೇವಲ ಕಥೆಯಲ್ಲ, ಇದು ನಡುಗು ಹುಟ್ಟಿಸುವ, ರಕ್ತವನ್ನು ತಣ್ಣಗಾಗಿಸುವ ಸತ್ಯದ ಕೂಗು. ನಿಮ್ಮ ಹೃದಯ ದುರ್ಬಲವಾದರೆ ಈಗಲೇ ಈ ವಿಡಿಯೋವನ್ನು ಬಂದ್ ಮಾಡಿ. ಯಾಕೆಂದರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನೀವು ಕಾಣಲಿರುವ ದೃಶ್ಯಗಳು ನಿಮ್ಮ ನಿದ್ರೆಯನ್ನು ಕಸಿದುಕೊಳ್ಳಬಹುದು. ಧೈರ್ಯ ಇದ್ದರೆ ಮಾತ್ರ ಮುಂದೆ ನೋಡಿ. ಮಧ್ಯರಾತ್ರಿ ಸರಿಯಾಗಿ 12 ಗಂಟೆ. ಹಳ್ಳಿ ಉಸಿರು ಹಿಡಿದಂತೆ ನಿಶ್ಚಲವಾಗಿತ್ತು. ಕತ್ತಲೆಯ ಆರದಲ್ಲೂ ಗಾಳಿಯ ಚಲನೆಯೂ ಕಾಣದಷ್ಟು ಮೌನ. ಆದರೆ ಆ ಮೌನದ ಮಧ್ಯದಲ್ಲಿ ಒಂದು ಧ್ವನಿ ನಿಧಾನವಾಗಿ ಜೀವ ಪಡೆಯುತ್ತಿತ್ತು. ಅದು ನಗುವಿನ ಧ್ವನಿ. ಆ ಧ್ವನಿ ಯಾರದ್ದು ಗೊತ್ತಾ? ಹಳ್ಳಿಯ ಹೊರವಲಯದಲ್ಲಿ ನಿಂತಿರುವ ಅದೇ 300 ವರ್ಷದ ಹಳೆಯ ಬಂಗಲೆ ಸಾವಿನ ಮನೆಯಂದು. ಆ ನಗು ಗಾಳಿಯಲ್ಲೇ ಕರಗದೆ ಗೋಡೆಗಳೊಳಗೆ ಸಿಲುಕಿಕೊಂಡಂತೆ ಕೇಳಿಸುತ್ತಿತ್ತು. ಹಳ್ಳಿಯವರು ಹೇಳುತ್ತಿದ್ದರು, ಅದು ನಗುವಲ್ಲ, ಯಾವುದೋ ಆತ್ಮದ ಕಿರುಚಾಟ. ಯಾಕೆಂದರೆ ಕಳೆದ 20 ವರ್ಷಗಳಲ್ಲಿ ರಾತ್ರಿ ಆ ಮನೆಯೊಳಗೆ ಹೋದವರು ಯಾರೂ ಮರಳಿ ಬಂದಿಲ್ಲ. ಮತ್ತು ಇವತ್ತು ಆ ನಗು ಮತ್ತೆ ಶುರುವಾಗಿದೆ. ಆದರೆ ಪ್ರಶ್ನೆ ಏನ್ ಗೊತ್ತಾ? ಈ ಬಾರಿ ಆ ನಗು ಯಾರನ್ನು ಕರೆಯುತ್ತಿದೆ? ನೇಹಾ. ಇವತ್ತು ರಾತ್ರಿ ನೇಹಾ ಆ ಮನೆಯ ಮುಂದೆ ನಿಂತಿದ್ದಳು. ಅವಳ ಕೈಯಲ್ಲಿ ಒಂದು ಹಳೆಯ ಡೈರಿ. ಧೂಳು, ಕಾಲ ಮತ್ತು ಮರೆತ ಕಥೆಗಳ ಗುರುತುಗಳಿಂದ ಮುಚ್ಚಿದ ಡೈರಿ. ಅದರಲ್ಲಿ ಬರೆಯಲಾಗಿದ್ದದ್ದು ಒಂದೇ ಒಂದು ಸಾಲು: ನಿಜ ತಿಳಿಯಬೇಕಾದರೆ ಇಂದು ರಾತ್ರಿ 12ಕ್ಕೆ ಬಂಗಲೆಗೆ ಬಾ. ಆದರೆ ಪ್ರಶ್ನೆ ಏನ್ ಗೊತ್ತಾ? ಈ ಡೈರಿ ನೇಹಾಗೆ ಯಾರು ಕಳುಹಿಸಿದರು? ನೇಹಾ ನಿಧಾನವಾಗಿ ಮುಂದೆ ಸಾಗಿದಳು, ಪ್ರತಿ ಹೆಜ್ಜೆಯೂ ಅಜ್ಞಾತದ ಕಡೆಗೆ ಇಳಿಯುವಂತೆ. ಅವಳ ಕೈ ಬಾಗಿಲಿಗೆ ತಾಗಿದ ಕ್ಷಣ ಬಾಗಿಲು ತಾನಾಗಿಯೇ ತೆರೆದುಕೊಂಡಿತು. ಆ ಶಬ್ದ ಮೃತ ಮೌನವನ್ನು ಚೀರಿ ಎದ್ದ ಕಿರುಚಾಟದಂತೆ. ಒಳಗೆ ಗಾಢ ಕತ್ತಲೆ. ನೇಹಾ ಟಾರ್ಚ್ ಹಚ್ಚಿದಳು. ಬೆಳಕಿನ ಕಿರಣ ಮುಂದೆ ಹರಿದ ಕ್ಷಣ ಅವಳ ಉಸಿರು ನಿಂತಂತಾಯಿತು. ಅವಳ ಕಣ್ಣುಗಳು ನಿಶ್ಚಲವಾದವು. ಏಕೆಂದರೆ ಒಂದು ಹಳೆಯ ಕುರ್ಚಿ ಯಾರೂ ಕುಳಿತುಕೊಳ್ಳದೇ ಇದ್ದರೂ ನಿಧಾನವಾಗಿ ಆಲಾಡುತ್ತಿತ್ತು. ಆ ಆಲಾಟ ಯಾರೋ ಕಾಣದ ಕೈಯಿಂದ ತಳ್ಳಲ್ಪಡುವಂತೆ. ಪ್ರಶ್ನೆ ಏನು ಗೊತ್ತಾ? ಅಲ್ಲಿ ಯಾರೂ ಇಲ್ದಿದ್ದರೆ ಆ ಕುರ್ಚಿಯನ್ನು ಯಾರು ಆಡಿಸ್ತಿದ್ದಾರೆ? ಅಷ್ಟರಲ್ಲಿ ಮೇಲ್ಮಹಡಿಯಿಂದ ಪಾದಗಳ ಶಬ್ದ, ಟಕ್ 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 ಟಕ್. ಪ್ರತಿ ಹೆಜ್ಜೆ ಹೃದಯದ ಬಡಿತದ ಜೊತೆ ಬೆರೆತು. ನೇಹಾ ಮೇಲಕ್ಕೆ ನೋಡಿದಳು. ಯಾರೂ ಇಲ್ಲ. ಆದರೂ ಶಬ್ದ ಹತ್ತಿರವಾಗುತ್ತಲೇ ಇತ್ತು. ಹಿಂದಿನಿಂದ ಒಂದು ಧ್ವನಿ, ನೀನು ಕೊನೆಗೂ ಬಂದು ಬಿಟ್ಟಿಯಾ ನೇಹಾ? ನೇಹಾ ಬೆಚ್ಚಿ ಬಿದ್ದು ತಿರುಗಿದಳು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಆ ಕ್ಷಣದಲ್ಲಿ ಗೋಡೆಯ ಮೇಲಿನ ಹಳೆಯ ಕನ್ನಡಿಯಲ್ಲಿ ಏನೋ ಚಲಿಸಿತು. ಒಂದು ಮುಖ, ರಕ್ತದಿಂದ ತೇಲಿದ, ಭಯಾನಕವಾಗಿ ನಗುತ್ತಿರುವ ಮುಖ. ನೇಹಾ ಹಿಂದಕ್ಕೆ ನೋಡಿದಳು, ಖಾಲಿ. ಮತ್ತೆ ಕನ್ನಡಿಯತ್ತ ನೋಡಿದಳು, ಅದೇ ಮುಖ. ಕನ್ನಡಿಯ ಹೊರಗೆ ಯಾರೂ ಇಲ್ಲ, ಆದರೆ ಅದರೊಳಗೆ ಅದು ಜೀವಂತ. ಪ್ರಶ್ನೆ ಏನು ಗೊತ್ತಾ? ಆ ಮುಖ ಕನ್ನಡಿಯಲ್ಲಿ ಮಾತ್ರ ಹೇಗೆ ಕಾಣಿಸ್ತಿದೆ? ಅಷ್ಟರಲ್ಲಿ ಆ ಮುಖದ ತುಟಿಗಳು ಚಲಿಸಿದವು ಮತ್ತು ಆ ನಗು ಗೋಡೆಯೊಳಗಿಂದಲೇ ಹೊರಬಂದಂತೆ ಪ್ರತಿಧ್ವನಿಸಿತು. ನೇಹಾ ಭಯದಿಂದ ಹಿಂದೆ ಸರಿದಳು. ಅಷ್ಟರಲ್ಲಿ ಧಡಾಂ! ಬಾಗಿಲು ಜೋರಾಗಿ ಮುಚ್ಚಿತು. ಆ ಶಬ್ದದೊಂದಿಗೆ ಒಂದು ಭಯಾನಕ ಸತ್ಯ ಸ್ಪಷ್ಟವಾಯಿತು.
ನೇಹಾ ಈಗ ಆ ಮನೆಯೊಳಗೆ ಸಿಲುಕಿಬಿಟ್ಟಳು. ಹೊರಗೆ ಹೋಗುವ ದಾರಿ ಇನ್ನೂ ಇಲ್ಲ. ಆದರೆ ನಿಜವಾದ ಭಯ ಇದೀಗ ಮಾತ್ರ ಆರಂಭವಾಗಲಿದೆ. ಯಾಕೆಂದರೆ ಆ ರಾತ್ರಿ ಬಂಗಲೆಯೊಳಗೆ ಕಾಯುತ್ತಿದ್ದದ್ದು ಒಬ್ಬ ಮಾನವನಲ್ಲ, 300 ವರ್ಷದ ಹಳೆಯ ಶಾಪ. ಆದರೆ ಈಗ ನಿಮಗೆ ಒಂದು ಪ್ರಶ್ನೆ: ನೀವು ನೇಹಾ ಜಾಗದಲ್ಲಿದ್ದರೆ ಆ ಸಾವಿನ ಮನೆ ಒಳಗೆ ಹೋಗ್ತೀರಾ ಅಥವಾ ಹಿಂದಿರುಗಿ ಓಡ್ ಹೋಗ್ತೀರಾ? ಬಿಡಿ, ಸ್ವಲ್ಪ ಯೋಚನೆ ಮಾಡಿ. ನೇಹಾ ಯಾರು? ಅವಳಿಗೆ ಆ ಡೈರಿ ಕಳಿಸಿದವರು ಯಾರು? ಆ ಸಾವಿನ ಮನೆಯ 300 ವರ್ಷದ ಶಾಪದ ಹಿಂದಿನ ಸತ್ಯ ಏನು? ಕನ್ನಡಿಯಲ್ಲಿ ಕಾಣಿಸಿದ ಆ ರಕ್ತದ ಮುಖ ಯಾರದು? ನಿಮ್ಗೇನನ್ಸ್ತದೆ? ನಿಮ್ಮ ಊಹೆಗಳನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಮತ್ತು ನೀವು ಬ್ಲಡಿ ಫ್ರೈಡೇ ಕತೆಗಳ ಅಭಿಮಾನಿಯಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಭಯಾನಕ ಕತೆಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಿಜದ ಭಯ ಈಗ ಮಾತ್ರ ಆರಂಭವಾಗಿದೆ.